ರಾಯಬಾಗ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಜಿ ಪಲ್ಲವಿ ಹಾಗೂ ಶ್ರೀಮತಿ ಪ್ರಭಾವತಿ ಇವರ ಮೇಲೆ ದಿನಾಂಕ 5/7/2025ರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಪರಿಶಿಷ್ಟ ಜಾತಿ 51 ಅಲೆಮಾರಿ ಮುಖಂಡರ ಸಭೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಶ್ರೀಮತಿ ಪಲ್ಲವಿ ಜಿ ಹಾಗೂ ಪ್ರಭಾವತಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಜನರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ರಾಯಬಾಗ್ ಇವರ ಮುಖಾಂತರ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಯಬಾಗ್ ತಾಲೂಕಿನ ಕೊರಮ ಸಮಾಜದ ಹಿರಿಯ ಮುಖಂಡರಾದ ಶ್ರೀ ಹನುಮಂತ್ ಭಜಂತ್ರಿ, ಶ್ರೀ ರಾಮ್ಜಿ ಭಜಂತ್ರಿ, ಗೋವಿಂದ ಭಜಂತ್ರಿ, ಅನಿಲ್ ಭಜಂತ್ರಿ, ನಿಂಗಪ್ಪ ಭಜಂತ್ರಿ, ಸಚಿನ್ ಭಜಂತ್ರಿ, ರಾಜ ಭಜಂತ್ರಿ, ಅರವಿಂದ್ ಭಜಂತ್ರಿ ಇನ್ನು ಅನೇಕ ಸಮಾಜದ ಮುಖಂಡರು ಭಾಗವಹಿಸಿದ ಭಾಗವಹಿಸಿದ ಎಲ್ಲ ಹಿರಿಯರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ವರದಿಗಾರರು ರವೀಂದ್ರ ಭಜಂತ್ರಿ. ಒಂದು ಸ್ಥಿತಿಗತಿಗಳ ಬಗ್ಗೆ ವಿಚಾರವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಕರೆಯದೇನೆ ಹೋದರೂ ಕೂಡ ಅದು ಅಲೆಮಾರಿ ಕೋಶದ ನಿಗಮದ ಅಧ್ಯಕ್ಷರು ಇರೋದರಿಂದ ಅವರಿಗೆ ಹೋಗದೇ ಇದ್ರೂ ಒಂದು ಸಂಕಟ, ಹೋದ್ರೂ ಒಂದು ಪ್ರಾಬ್ಲಮ್ ಆಗ್ತಿರ್ಬೇಕಂತೇಳಿ ಅವರು ಖುದ್ದಾಗಿ ಹೋದ ನಂತರ ನೀವು ಈ ಕಾರ್ಯಕ್ರಮಕ್ಕೆ ಬರಬಾರ್ದಾಗಿತ್ತು, ನಾವು ಆಹ್ವಾನ ಮಾಡಿರ್ಕಿಲ್ಲ, ಇದು ಕೇವಲ 49 ಜಾತಿಗಳಿಗೆ ಮಾತ್ರ ಸೀಮಿತವಾದ ಕಾರ್ಯಕ್ರಮ ಅಂತ ಹೇಳಿದಾಗ ಇವರು ಹೌದು, ನಾವು ಕೊರಚರು ಕೂಡ ಅಲೆಮಾರಿಗಳೇ, ನಾನು ಈ ನಿಗಮದ ಅಧ್ಯಕ್ಷ ಇರುವುದರಿಂದ ನಾನು ಬಂದಿದ್ದೀನಿ, ಈ ರೀತಿ ನೀವು ಸಭೆಯನ್ನು ಮಾಡೋದು ತಪ್ಪು ಅಂತ ಅವರಿಗೆ ತಿಳುವಳಿಕೆ ಕೊಟ್ಟಾಗ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ, ಜಾತಿಯನ್ನು ನಿಂದನೆ ಮಾಡಿ ಆಂಜನೇಯ ಸಾಹೇಬರ ಸಮ್ಮುಖದಲ್ಲೇ ನಡೆದಂಥ ಇದೊಂದು ಘೋರವಾದ ಘಟನೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಯಾಕೆಂದರೆ ಮಹಿಳೆ ಅಂದರೆ ಭಾರತಾಂಬೆ, ದೇಶಕ್ಕೆ ಮಹಿಳೆಯರಿಗೆ ನಾವು ಒಂದು ಗೌರವ ಕೊಡುವಂಥ ಒಂದು ನಮ್ಮ ದೇಶ ಸಂಸ್ಕೃತ ನಾಡು ಇದು. ಇಂಥ ಒಂದು ನಾಡಿನಲ್ಲಿ ಒಂದು ಹೆಣ್ಣಿಗೆ ಅಗೌರವವನ್ನು ತೋರಿಸಿರ್ತಕ್ಕಂಥ ಅಂಥ ಒಂದು ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವರಿಗೆ ಹಾಗೂ ಇನ್ನುಳಿದ ಕೆಲವೊಂದು ಗುಂಡಾವರ್ತನೆಯನ್ನು ಮಾಡಿರ್ತಕ್ಕಂಥ ಚಾವಡಿ ಲೋಕೇಶು ಹಾಗೂ ಲೋಹಿತಾಶು ಇವ್ರನ್ನೆಲ್ಲರನ್ನು ಕೂಡಲೇ ಬಂಧಿಸಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಅವರನ್ನು ಉಗ್ರವಾಗಿ ಖಂಡಿಸ್ತೇವೆ. ರಾಯಬಾಗ ತಾಲೂಕಾ ಕೊರಮ ಸಮಾಜ ವತಿಯಿಂದ ಹಾಗೂ ಬೆಳಗಾವಿ ಜಿಲ್ಲಾ ಕೊರಮ ಸಮಾಜ ವತಿಯಿಂದ ಅವರನ್ನು ಬಂಧಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ.